ಅಂತರ್ಪಟ ಅಧ್ಯಾಯ 49 ಹೊರಡುತ್ತಿದ್ದವಳ ಕೈಹಿಡಿದು ಸರಕ್ಕನೆ ತನ್ನತ್ತ ಎಳೆದುಕೊಂಡವನು ನಾನು ಅಲುಗಾಡದಂತೆ ಭದ್ರವಾಗಿ ನನ್ನ ನಡುಬಳಸಿ ಹಿಡಿದು ಬಿಟ್ಟಿದ್ದ. ಹೃದಯ ಮತ್ತೆ ಸ್ಥಿಮಿತ ಕಳೆದುಕೊಂಡಿತು. ಎದೆಯಲ್ಲಿ ಹೇಳತೀರದ ಕಂಪನ. ನನ್ನನ್ನು ಹೀಗೆ ತಬ್ಬಿಹಿಡಿಯುವ ಸಲಿಗೆ ಯಾರು ಕೊಟ್ಟರು ಇವನಿಗೆ? ಇನ್ನು ದಿನೇ ದಿನೇ ನಿನ್ನ ಹಾರಾಟ ಜಾಸ್ತಿ ಆಗ್ತಿದೆ. ನಾನು ನಿನ್ನ ಬಾಸ್, ಅದನ್ನು ಮರೆಯಬೇಡ. ಸ್ವಲ್ಪ ಸಲಿಗೆ ಕೊಟ್ಟೆ ಅಂದ ಬಾಲ ಬಿಚ್ಚಕೆ ನೋಡಿದ್ರೆ ನನ್ನ ಇನ್ನೊಂದು ಮುಖ ತೋರಿಸಬೇಕಾಗ್ತದೆ ಎಂದವನ ಹರಿತ ನೋಟವನ್ನು ಕ್ಷಣ ಎದುರಿಸಲಾಗಲಿಲ್ಲ. ಆಫೀಸ್ನಲ್ಲಿ ಮಾತ್ರ ನೀವು ನನ್ನ ಬಾಸ್. ಐ ಹ್ಯಾವ್ ಮೈ ಓನ್ ಪರ್ಸನಲ್ ಲೈಫ್. ಅದರಂಗಿ ಮೂಗು ತೋರಿಸುವ ಅಧಿಕಾರ ನಿಮಗಿಲ್ಲ. ಸಲಿಗೆ ಕೊಟ್ಟಿರುವುದು ನೀವಲ್ಲ, ನನ್ನ ಜೊತೆ ಬಲವಂತವಾಗಿ ಸಲಿಗೆ ತೆಗೆದುಕೊಳ್ಳುತ್ತಿದ್ದೀರಾ. ಬಿಡಿ ನನ್ನ ಎಂದೆ. ಆದರೂ ಅವನ ಹಿಡಿತ ಸಡಿಲವಾಗಲಿಲ್ಲ. ನೋಡು, ನಿನ್ನ ಜೊತೆ ಸುಮ್ನೆ ಜಗಳ ಆಡೋದು ನನಗೂ ಇಷ್ಟ ಇಲ್ಲ. ಆದ್ರೆ ಯಾವಾಗ್ಲೂ ನನಗೆ ಇಷ್ಟ ಆಗದೇ ಇರೋದನ್ನೇ ಮಾಡಿ ನಂಗೆ ಕೋಪ ಬರೆಸ್ತೀಯ. ನಿಂಗೆ ಪ್ರತಿ ಸಲ ವಾರ್ನ್ ಮಾಡೋದೇ ಕೆಲ್ಸ ಆಗಿದೆ. ಕೊನೆ ಸಲ ಹೇಳ್ತಾ ಇದ್ದೀನಿ, ನನ್ಮುಂದೆ ಅವನ ಜೊತೆ ಸಿಲ್ಲಿಯಾಗಿ ಆಡ್ಬೇಡ. ಐ ಡೋಂಟ್ ಲೈಕ್ ದ್ಯಾಟ್ ಎಂದ. ಬಟ್ ಐ ಡೂ. ಅವನು ಅಂದ್ರೆ ನಂಗಿಷ್ಟ. ನನಗೆ ಹಾಗೇ ಇರಬೇಕು ಹೀಗೇ ಇರಬೇಕು ಅಂದ ಆರ್ಡರ್ ಮಾಡೋ ರೈಟ್ಸ್ ನಿಮಗಿಲ್ಲ. ನಿಮಗೆ ಅಷ್ಟು ಕಷ್ಟ ಆದ್ರೆ ನಮ್ಮ ಮುಂದೆ ಬರಬೇಡಿ ಎಂದೆ. ನನ್ನ ಮಾತಿನಿಂದ ಕೆಂಡಾಮಂಡಲನಾಗಿ ಹೋದ. ಒರಟಾಗಿ ನನ್ನನ್ನು ಹಿಂದೆ ನೂಕಿ, ಹೋಗಿ ಹೋಗು, ಅವನು ಅಂದ್ರೆ ಇಷ್ಟ ಅಲ್ವಾ? ಸರಿ, ಏನಾದ್ರೂ ಮಾಡ್ಕೊ. ಅವನ ಜೊತೆ ಸುತ್ತಾಡು, ಲಲ್ಲೆ ಹೊಡಿ, ಸಾಲಿಲ್ಲ ಅಂದ್ರೆ ಅವನ ಜೊತೆ ಬೆಡ್ ಶೇರ್ ಮಾಡ್ಕೊ. ಐ ಡೋಂಟ್ ಕೇರ್ ಎಂದವನೇ ಸರಸರನೆ ಅಲ್ಲಿಂದ ನಡೆದುಬಿಟ್ಟ. ಅವನಾಡಿದ ಅಸಹ್ಯ ಮಾತುಗಳು ನನ್ನನ್ನು ಕೆರಳಿಸಿಬಿಟ್ಟವು. ಛೀ, ನಾನು ಶ್ರೀ ಜೊತೆ ಹಾಸಿಗೆ ಹಂಚಿಕೊಳ್ಳುವುದೆಂದರೆ ಇವನಿಗೆ ಕೋಪ ಬಂದ ಮಾತ್ರಕ್ಕೆ ಇಷ್ಟು ಕೀಳಾಗಿ ಮಾತನಾಡಬಹುದೇ? ನನ್ನ ವೈಯಕ್ತಿಕ ವಿಷಯದಲ್ಲಿ ತಲೆ ಹಾಕುವುದಲ್ಲದೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡುತ್ತಾನೆ. ಇದೇ ಮಾತನ್ನು ನಾನ್ ಹೇಳಿದ್ದರೆ ಉಗ್ರಸ್ವರೂಪಿಯಾಗಿ ಬಿಡುತ್ತಿದ್ದ. ಇವನಿಂದ ದೂರವಿರುವುದೇ ಒಳ್ಳೆಯದು. ಸಂಜೆಯಾಗುತ್ತಿದ್ದಂತೆ ಅರಿಶಿನ ಶಾಸ್ತ್ರ ಶುರುವಾಯಿತು. ಮಧುಮಳಿಗೆ ಅರಿಶಿನ ಹಚ್ಚಿ ಎಲ್ಲರೂ ಸಂಭ್ರಮಿಸಿದರು. ಅರಿಶಿಣದಲ್ಲಿ ಮಿಂದೆದ್ದ ಸಿರಿ ಚಂದನದ ಗೊಂಬೆಯಂತೆ ಕಂಗೊಳಿಸುತ್ತಿದ್ದಳು. ಮುಖದಲ್ಲಿ ಮಧುಮಗಳ ಕಳೆ ಮತ್ತಷ್ಟು ಹೆಚ್ಚಿತು. ಅವಳ ಕುಟುಂಬದವರೊಂದಿಗೆ ನಾನು ಬೇಗನೆ ಹೊಂದಿಕೊಂಡಿದ್ದ. ಅವಳ ಅಕ್ಕ ಹಾಗೂ ಅಮ್ಮ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಕಾಣುತ್ತಿದ್ದರು. ಪಿಂಕ್ ಡಿಸೈನರ್ ಬ್ಲೌಸ್ ಹೊಂದಿದ್ದ, ತಿಳಿ ಹಳದಿ ಬಣ್ಣದ ಲೆಹೆಂಗಾ ಧರಿಸಿದ್ದೆ. ಪುಟ್ಟ, ಇನ್ನು 2 ಬಟ್ಟಲು ಅರಿಶಿನ ಉಳಿದುಬಿಟ್ಟು, ಇದನ್ನ ಮೇಲ್ಗಡೆ ರೂಮಲ್ಲಿ ಇಟ್ಟುಬಿಡು, ಸಿರಿಯ ತಾಯಿ ಹೇಳಿದರು. ನಾನು ತಲೆಯಾಡಿಸಿ ಹಳದಿ ತುಂಬಿದ ಬಟ್ಟಲುಗಳನ್ನೆತ್ತುಕೊಂಡು ಹೊರಡುವಾಗ ಶ್ರೀ ಎದುರಾದ. ನನ್ನನ್ನೇ ಅಪಾದ ಮಸ್ತಕ ದಿಟ್ಟಿಸಿ, ಲುಕಿಂಗ್ ಬ್ಯೂಟಿಫುಲ್ ಎಂದ. ನನಗೇಕೋ ಅವನೊಂದಿಗೆ ಮಾತನಾಡಲು ಮನಸ್ಸಿರಲಿಲ್ಲ. ಆ ವಿಭೋದ್ ಹೇಳಿದ ಮಾತುಗಳು ನನ್ನ ಮನವನ್ನು ಇನ್ನಿಲ್ಲದಂತೆ ಕದಡಿಬಿಟ್ಟಿದ್ದವು. ಥ್ಯಾಂಕ್ಸ್, ನೀರಸವಾಗಿ ಹೇಳಿದೆ. ಏನಾಯ್ತು ಪ್ರಜ್ಞಾ, ಯಾಕೆ ಬೇಜಾರಾಗಿದಿಲ್ಲ ಕೇಳಿದ. ಇಲ್ಲ ಶ್ರೀ, ಪ್ಲೀಸ್ ಹಾಗೆಲ್ಲ ಅನ್ಕೋಬೇಡಿ. ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ. ಓಕೆ, ಆಮೇಲೆ ಸಿಗ್ತೀನಿ ಎಂದು ಹಳದಿ ಬಟ್ಟಲಿನ ಸಮೇತ ಮೇಲ್ಮಹಡಿಗೆ ನಡೆದೆ. ನನ್ನಿಂದ ಅಣತಿ ದೂರದಲ್ಲಿ ಕೈಕಟ್ಟಿ ಗೋಡೆಗೊರಗಿ ನನ್ನನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ ವಿಭೋದ್. ನಾನು ನಿರ್ಧರಿಸಿಬಿಟ್ಟಿದ್ದೆ, ಮದುವೆ ಮುಗಿಯುವವರೆಗೂ ಅವನೊಂದಿಗೆ ಮಾತನಾಡಬಾರದೆಂದು. ಅವನನ್ನು ಕಂಡರೂ ಕಾಣದಂದೆ ಬಿರಬಿರನೆ ಮುಂದೆ ನಡೆಯುತ್ತಿದ್ದವಳಿಗೆ ತಕ್ಷಣ ಬಂದು ಅಡ್ಡ ನಿಂತುಬಿಟ್ಟ. ನನ್ನ ಕೈ ಜಾರಿದ ಹಳದಿ ಇಬ್ಬರ ಮೈಮೇಲೂ ಚೆಲ್ಲಿತು. ಆದರೂ ನಾನು ಪ್ರತಿಕ್ರಿಯಿಸಲಿಲ್ಲ. ನಾನು ಮಾತನಾಡಿದರೆಲ್ಲವೇ ಜಗಳ ಶುರುವಾಗುವುದು. ಮಾತನಾಡುವುದೇ ಬೇಡ, ಮೌನವಾಗುಳಿದು ಬಿಡುತ್ತೇನೆ. ಅವನು ಬೇಕೆಂದು ನನ್ನನ್ನು ಕೆಣಕಿಸುತ್ತಾನೆ ಎನ್ನುವುದು ನನಗೆ ತಿಳಿಯದ ವಿಷಯವೇನಲ್ಲ. ನೆಲಕಚ್ಚಿದ ಬಟ್ಟಲನ್ನು ಎತ್ತುಕೊಂಡು ಅವನನ್ನು ಸರಿಸಿ ಮುಂದೆ ನಡೆದೆ. ನಾನು ಪ್ರತಿರೋಧ ತೋರದಿರುವುದು ಅವನಿಗೆ ಪಿಚ್ಚೆನಿಸಿತು. ಹೇ, ಏನಾಯ್ತು? ಯಾಕೆ ಮಾತಾಡ್ತಾ ಇಲ್ಲ? ನೆಗ್ಲೆಕ್ಟ್ ಮಾಡ್ತಿದ್ಯಾ ನನ್ನ ಎನ್ನುತ್ತಾ ನನ್ನ ಹಿಂದೆ ಹಿಂದೆಯೇ ಬಂದವನಿಗೆ ನನ್ನ ಪ್ರತಿಕ್ರಿಯೆ ಶೂನ್ಯ. ನಿನ್ನನ್ನೇ ಕೇಳ್ತಾ ಇರೋದು, ಕಿವಿಯಲ್ಲಿ ಹತ್ತಿ ಇಟ್ಕೊಂಡಿದ್ಯಾ? ಅವನಿಗೆ ರೇಗಿತು. ಆದರೂ ಉತ್ತರಿಸದೆ ರೂಮಿಗೆ ಹೊಕ್ಕು ಹಳದಿ ಬತ್ತಲು ಇಟ್ಟು ಹೊರಡಲು ಮುಂದಾದೆ. ತಕ್ಷಣ ಬಾಗಿಲು ಮುಚ್ಚಿದವನು ಕೈಕಟ್ಟಿ ನನ್ನನ್ನೇ ದುರುಗುತ್ತಾ ನಿಂತುಬಿಟ್ಟ. ಇನ್ನು ಎಷ್ಟೊಂದ್ ಮಂಗನಾಟ ಮಾಡುತ್ತಾನೋ ಮಾಡಲಿ, ನಾನಂತೂ ಮಾತನಾಡುವುದಿಲ್ಲ. ಏನು, ಮೈಮೇಲೆ ಹಳದಿ ಚೆಲ್ಲಿ ಹಾಗೇ ಬರ್ತಾ ಇದೆಯಲ್ಲ, ಈ ಶರ್ಟ್ ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾ ನಿನಗೆ ಎಂದ. ಜಗಳ ಆಡುವಕ್ಕೆ ಇದೊಂದು ಹೊಸ ವಿಷಯ ಸಿಕ್ಕಿತು ಇವನಿಗೆ. ತುಂಬು ತೋಳಿನ ನಸುಗಂಪು ಬಣ್ಣದ ಶರ್ಟ್ ಅವನಿಗೆ ಒಪ್ಪುತ್ತಿತ್ತು. ಶರ್ಟ್ಗೆ ಮೆತ್ತಿದ್ದ ಹಳದಿ ಎದ್ದು ಕಾಣುತ್ತಿತ್ತು. ಅವನ ಸಿಡುಕು ಮಾತಿಗೆ ನಾನು ಮೌನ ಮುರಿಯಲಿಲ್ಲ. ಹೇ, ಮೌನವ್ರತ ಮಾಡ್ತಾ ಇದೀಯಾ? ನಿನಗೆ ಹೇಳಿದ್ದು, ಯಾರ್ ಕ್ಲೀನ್ ಮಾಡ್ತಾರೆ ಇದನ್ನ? ಮತ್ತೆ ನನ್ನನ್ನು ಮಾತನಾಡಿಸುವ ವ್ಯರ್ಥ ಪ್ರಯತ್ನ ಅವನದ್ದು. ಏನಾದ್ರೂ ಸರಿ, ಮಾತನಾಡುವುದು ಬೇಡ.
ಎಂದು ಮೌನವಾಗಿ ಅವನ ಶರ್ಟ್ಗೆ ಮೆತ್ತಿದ್ದ ಹಳದಿಯನ್ನು ನನ್ನ ಕೈಯಿಂದ ಕ್ಲೀನ್ ಮಾಡತೊಡಗಿದೆ. ಆದರೆ ಅದು ಮತ್ತಷ್ಟು ಹರಡಿಕೊಂಡಿತು. ಥೂ, ಏನ್ ಮಾಡ್ತಾ ಇದೀಯಾ? ಇನ್ನೂ ಸ್ಪ್ರೆಡ್ ಆಯ್ತು. ಶರ್ಟ್ಗೆ ಮೆತ್ತಿರುವ ಗಟ್ಟಿ ಹಳದಿಯನ್ನು ಯಾರಾದ್ರೂ ಕೈಯಲ್ಲಿ ಕ್ಲೀನ್ ಮಾಡ್ತಾರಾ? ಎಂದು ಮತ್ತೆ ಸಿಡುಕಿದ. ಅವನಿಗೆ ಬೇಕಿರುವುದು ಹಳದಿ ಶುಚಿಯಾಗುವುದಲ್ಲ, ನಾನು ಮಾತನಾಡುವುದು, ಅವನೊಂದಿಗೆ ಜಗಳವಾಡುವುದು. ನಾನು ಅದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ. ಅವನ ಕೈ ಹಿಡಿದು ರೂಮ್ ಒಳಗಿದ್ದ ವಾಶ್ರೂಮಿಗೆ ಎಳೆದೊಯ್ದೆ. ಹೇ, ಛೀ, ಏನ್ ಮಾಡ್ತಾ ಇದೀಯಾ? ನಾನಂಥ ಹುಡುಗ ಅಲ್ಲ. ಮುದ್ದಾಗಿರೋ ಒಂಟಿ ಹುಡುಗ ಸಿಕ್ಕಿದ ಅಂತ ಹೀಗ ಮಾಡೋದು ಎಂದು ಒನ್ನೇ ಸಮನೆ ವಟಗುಡುತ್ತತೊಡಗಿದ. ಅವನತ್ತ ಸುಟ್ಟು ಬಿಡುವಂತೆ ಊರಿನೋಟ ಬೀರಿದಾಗ ಸುಮ್ಮನಾದ. ಬಾತ್ರೂಮಿಗೆ ಕರೆದು ಹೊಂದು ನೀರಿನಿಂದ ಅವನ ಅಂಗಿಗೆ ಅಂಟಿದ ಹಳದಿಯನ್ನು ಶುಚಿಗೊಳಿಸಲಾರಂಭಿಸಿದೆ. ಅವನಿಗೂ ನನ್ನ ಮೌನವನ್ನು ಸಹಿಸಲಾಗುತ್ತಿಲ್ಲ. ಬೇಕೆಂದೇ ಶವರ್ ಆನ್ ಮಾಡಿಬಿಟ್ಟ. ಇಬ್ಬರ ಮೈಯಂಟಿದ್ದ ಹಳದಿ ನೀರಿನಲ್ಲಿ ಕೊಚ್ಚಿಹೋಯಿತು. ಅಚ್ಚು ಬಿಳಿಯ ನೆಲ ಹಳದಿ ಬಣ್ಣಕ್ಕೆ ತಿರುಗಿತ್ತು. ನೋಡು, ಇದು ಈಸಿ ಟ್ರಿಕ್ಸ್. ಹೇಗಿದ್ರೂ ನಿನ್ನ ಬಟ್ಟೆಗೂ ಹಳದಿ ಮೆತ್ತಿತ್ತಲ್ಲ, ಅದಕ್ಕೆ ಶವರ್ ಆನ್ ಮಾಡಿದೆ ಎಂದ. ಅವನ ಕೀಟಲೆ ಬುದ್ಧಿಯಿಂದ ನನ್ನ ತಾಳ್ಮೆಯ ಕಟ್ಟೆ ಒಡೆಯುತ್ತಿತ್ತು. ಬೈಗುಳು ನಾಲಿಗೆ ಅಂಚಲ್ಲೇ ಬಂದು ಕುಳಿತಿತ್ತು. ಆದರೆ ಮಾತನಾಡಬಾರದು ಎಂದು ನಿರ್ಧರಿಸಿಬಿಟ್ಟಿದ್ದೆನಲ್ಲ. ಅಲ್ಲಿ ವಧುವರದಿಗೆ ಅರಿಶಿಣ ಶಾಸ್ತ್ರವಾಗುತ್ತಿದ್ದರೆ ಇಲ್ಲಿ ನಮ್ಮಿಬ್ಬರಿಗೆ ಅರಿಶಿಣ ಲೇಪನವಾಯಿತು. ಗೋಡೆಗೆ ತಲೆ ಚಚ್ಚಿಕೊಂಡು ಸತ್ತು ಹೋಗಲೇ ಎನಿಸಿತು. ಪ್ರಯಾಸದಿಂದ ಸಿಟ್ಟಡಗಿಸಿಕೊಳ್ಳುತ್ತಾ ನೆಲಕ್ಕೆ ಕಾಲಪ್ಪಳಿಸಿ ಅಲ್ಲಿಂದ ಬಂದುಬಿಟ್ಟೆ. ನೀರಿನಲ್ಲಿ ನೆನೆಯುತ್ತಾ ನನ್ನನ್ನೇ ನೋಡುತ್ತಾ ನಿಂತಿದ್ದ. ಇದ್ದಕ್ಕಿದ್ದಂತೆ ಏನಾಯಿತಿವಳಗೆ? ನಾನು ಇಷ್ಟೆಲ್ಲ ಮಾಡಿದರೂ ಏನೂ ಮಾತನಾಡುತ್ತಿಲ್ಲ. ಇವಳ ಬೈಗುಳವನ್ನಾದರೂ ಸಹಿಸಿಕೊಳ್ಳುತ್ತೇನೆ, ಆದರೆ ಮೌನವನ್ನು ಸಹಿಸಲಾರೆ. ಯಾಕಿಷ್ಟು ಬೇಸರದಲ್ಲಿದ್ದಾಳೆ? ಅಂಥದ್ದೇನೂ ಹೇಳದೆ ನಾನು. ನಮ್ಮಿಬ್ಬರ ನಡುವೆ ಜಗಳ ಎಲ್ಲ ಕಾಮನ್ ತಾನೆ. ಮೌನಗೌರಿ ಮೈಮೇಲೆ ಬಂದವಳಂತ ಆಡುತ್ತಿದ್ದಾಳೆ. ನೋಡುತ್ತೇನೆ ಇನ್ನು ಎಷ್ಟು ಹೊತ್ತು ನನ್ನೊಂದಿಗೆ ಮಾತನಾಡದೇ ಇರುತ್ತಾಳೆ ಎಂದು. ನನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವನಿಗೆ ಶವರ್ ಆನ್ ಆಗಿ ನೀರು ನನ್ನನ್ನು ತೋಯಿಸುತ್ತಿರುವ ಪರಿವೇ ಇರಲಿಲ್ಲ. ನಂತರ ಶವರ್ ಆಫ್ ಮಾಡಿ ನನ್ನ ರೂಮಿಗೆ ಹೋಗಿ ಮತ್ತೆ ಸ್ನಾನ ಮಾಡಿ ತಯಾರಾದೆ. ಅವಳ ಆ ಹಠ ನನ್ನನ್ನು ಇನ್ನಿಲ್ಲದಂತೆ ಕೆರಳಿತ್ತು. ಹೇಗಾದರೂ ಅವಳು ಮಾತನಾಡುವಂತೆ ಮಾಡಬೇಕೆಂದು ನಿರ್ಧರಿಸಿಬಿಟ್ಟೆ. ಅದೇನೋ ಅವಳಿಗೆ ಕಾಟ ಕೊಡದೆ ನನಗೆ ದಿನವೇ ಪೂರ್ತಿಯಾಗುವುದಿಲ್ಲ. ಎಡಗೈಯಿಂದ ಕೂದಲನ್ನು ಮೇಲೇರಿಸುತ್ತಾ ಸಣ್ಣಗೆ ವಿಷಲ್ ಹಾಕುತ್ತಾ ರೂಮಿನಿಂದ ಹೊರಬಂದೆ. ನನಗೋ ಇಲ್ಲಿ ಯಾರೂ ಪರಿಚಯವಿಲ್ಲ. ಯಾಕಾದರೂ ಬಂದೆನೋ ಎನಿಸಿತು. ಆ ಕುಳಿಯಿಡೋನ್ ಜೊತೆ ಜಗಳ ಆಡುತ್ತಾ ಹೇಗೋ ಸಮಯ ಕಳೆದು ಬಿಡಬಹುದು ಎಂದುಕೊಂಡಿದ್ದೆ. ಆದರೆ ಅವಳು ಬಾಯಿಯನ್ನೇ ಬಿಡುತ್ತಿಲ್ಲ. ಮನೆಯ ಹಿಂದಿದ್ದ ಗಾರ್ಡನ್ನಲ್ಲಿ ಮೆಹಂದಿ ಶಾಸ್ತ್ರ ನಡೆಯುತ್ತಿತ್ತು. ಲೈಟಿಂಗ್ ಅರೇಂಜ್ಮೆಂಟ್ಸ್ ಮನಸೆಳೆಯುವಂತಿದ್ದವು. ಹುಡುಗಿಯರೆಲ್ಲ ಕೈಗೆ ಚಿತ್ತಾರ ಬಿಡಿಸಿಕೊಳ್ಳುವ ಸಂಭ್ರಮದಲ್ಲಿದ್ದರು. ನನ್ನ ಕಣ್ಣುಗಳು ಅವಳನ್ನೇ ಹುಡುಕುತ್ತಿದ್ದವು. ಕೊನೆಗೂ ಅವಳನ್ನು ಕಂಡುಹಿಡಿಯುವಲ್ಲಿ ಸಫಲವಾಗಿದ್ದವು. ಒಂದು ಕೈಯಿಂದ ತಂಗಾಳಿಯ ಜೊತೆ ಪೈಪೋಟಿ ನಡೆಸುತ್ತಿದ್ದ ಮುಂಗುರುಳನ್ನು ಹಿಂದೆ ಸರಿಸಿಕೊಳ್ಳುತ್ತಾ ಮತ್ತೊಂದು ಕೈಯನ್ನು ಮೆಹಂದಿ ಬಿಡಿಸುತ್ತಿದ್ದ ಹುಡುಗಿಯತ್ತ ಚಾಚಿ ಕುಳಿತಿದ್ದಳು. ತಿಳಿಹಸಿರು ಬಣ್ಣದ ಕುರ್ತಾದಲ್ಲಿ ಮುದ್ದಾದ ಗಿಳಿಮರಿಯಂತೆ. ಇಷ್ಟೊಂದು ಖುಷಿಯಾಗಿ ಇರಬೇಡವೇ ಹುಡುಗಿ, ನಿನ್ನ ನೆಮ್ಮದಿ ಕಡಿಸುವ ಹುಡುಗ ಇಲ್ಲಿಯೇ ಇದ್ದಾನೆ. ತಿಳಿನಗೆ ಬೀರುತ್ತಾ ಅವಳಿದ್ದೆಡೆ ಪಾದ ಬೆಳೆಸಿದೆ. ಅವಳು ಕುಳಿತಿದ್ದ ಚೇರ್ ಪಕ್ಕದಲ್ಲೇ ನಾನೊಂದು ಚೇರ್ ಎಳೆದಿಕೊಂಡು ಕುಳಿತೆ. ವಾರೆಗಣ್ಣಿನಲ್ಲಿ ನನ್ನನ್ನು ನೋಡಿ ಮುಖ ತಿರುವಿಬಿಟ್ಟಳು. ಛಾಯಾ, ಇದು ಹುಡುಗಿಯರಿಗೆ ನಡೆಯುವ ಶಾಸ್ತ್ರ ಅಲ್ವಾ? ಇಲ್ಲಿ ಹುಡುಗರಿಗೇನು ಕೆಲಸ? ಮೆಹಂದಿ ಬಿಡಿಸುತ್ತಿದ್ದ ಹುಡುಗಿಯ ಕಡೆ ತಿರುಗಿ ಕೇಳಿದಳು. ಅವಳು ಇಂಡೈರೆಕ್ಟಾಗಿ ನನಗೇ ಹೇಳುತ್ತಿರವಳೆ ಎಂದು ನನಗೆ ಅರ್ಥವಾಯಿತು. ಛಾಯಾ, ಈ ಹುಡುಗಿಯರು ಮೆಹಂದಿ ಹಾಕೊಂಡು ರೆಡಿ ಮಾಡಿಕೊಂಡು ಓಡಾಡೋದು ಹುಡುಗರು ನೋಡ್ಲಿ ಅಂತ ತಾನೆ ಎಂದೆ. ಆ ಹುಡುಗಿ ನನ್ನನ್ನೊಮ್ಮೆ ಅವಳನ್ನೊಮ್ಮೆ ನೋಟ ಬದಲಿಸಿ ನೋಡತೊಡಗಿದಳು. ಬಹುಶಃ ಯಾರ ಪರವಾಗಿ ನಿಲ್ಲಬೇಕೆಂದು ಗೊಂದಲಕ್ಕೀಡಾದಳೇನೋ. ಅದು ಚೆನ್ನಾಗಿರೋ ಹುಡುಗರು ನೋಡ್ಲಿ, ಗೊರಿಲ್ಲಾ ಮುಖದವರು ನೋಡ್ಲಿ ಅಂತಲ್ಲ ಅಲ್ವಾ ಛಾಯಾ? ನನ್ನನ್ನೇ ಉರಿಗಣ್ಣಿನಲ್ಲಿ ನೋಡುತ್ತಾ ಹೇಳಿದಳು. ಚಿಂಪಾಂಜಿ ಮುಖದವರನ್ನ ಯಾವ ಹುಡುಗ ನೋಡ್ತಾನೆ ಅಲ್ವಾ ಛಾಯಾ ಎಂದೆ. ಪಾಪ, ಆ ಹುಡುಗಿಗೆ ತಲೆಕೆಟ್ಟು ಹೋಯಿತೇನೋ. ಯಾರಿಗೂ ಉತ್ತರಿಸದೆ ತನ್ನ ಪಾಡಿಗೆ ತಾನು ಮೆಹಂದಿ ಹಾಕತೊಡಗಿದಳು. ಮ್ಯಾಮ್, ಯಾರ ಹೆಸರು ಬರೆಯಲಿ? ನೀವು ಯಾರ ಜೊತೆಗಾದರೂ ಎಂಗೇಜ್ ಆಗಿದ್ದೀರಾ? ಅಥವಾ ನಿಮಗೆ ಇಷ್ಟವಾದವರು ಯಾರಾದರೂ ಇದ್ದರೆ ಅವರ ಹೆಸರಲ್ಲೇ ಮೆಹಂದಿ ಹಾಕ್ತೀನಿ, ಆ ಹುಡುಗಿ ಪ್ರಜ್ಞಾಳನ್ನು ಕೇಳಿದಳು. ಇದೇ ಸರಿಯಾದ ಸಮಯ ಇವಳ ಕಾಲೆಳೆಯುವುದಕ್ಕೆ. ಹಾ, ಯಾಕಿಲ್ಲ, ಶ್ರೀ ಅಂತ ಹಾಕಿ ಎಂದು ಬೇಕೆಂದೇ ಹೇಳಿ ಹುಬ್ಬು ಹಾರಿಸಿದೆ. ನನ್ನ ಮಾತಿಗೆ ಒಮ್ಮೆಲೆ ಅವಳ ಸಿಟ್ಟು ನೆತ್ತಿಗೇರಿತು. ಮುಖ ಬಿರಿದು ನನ್ನನ್ನೇ ದುರುಗುತ್ತಿದಳು. ಇಲ್ಲ ಛಾಯಾ, ಯಾರ ಹೆಸರೂ ಹಾಕಬೇಡ ಎಂದಳು. ಅಯ್ಯೋ ಛೇ, ನಾನೇ ತಪ್ಪು ಹೆಸರು ಹೇಳಿದೆ, ನನಗೆ ಮರೆತೇ ಹೋಗಿತ್ತು. ರಾಮ್ ಅಂತ ಬರೀರಿ. ಅವಳನ್ನು ಮತ್ತಷ್ಟು ಕೆಣಕಿದೆ. ಈಗಂತೂ ಅವಳು ಸಿಟ್ಟಿನಿಂದ ಸಿಡಿದೆದ್ದು ಬಿಟ್ಟಳು. ನಿಮಗೆ ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ ಸುಮ್ಮನೆ ಬಂದು ನನಗೆ ತೊಂದರೆ ಕೊಡ್ತಾ ಇದ್ದೀರಾ? ನನ್ನ ರಾಮ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ.
ಮದುವೆ ಮನೆ ಗಲಾಟೆ ಆಗಬಾರದು ಅಂತ ಎಲ್ಲ ಸಹಿಸ್ಕೊಂಡಿದ್ದೀನಿ, ಸುಮ್ಮನೆ ನನ್ನ ಕೆಣಕೋಕೆ ಬರಬೇಡಿ, ಕಣ್ಣು ಕೆಂಪಾಗಿಸಿ ಹೇಳಿದಳು. ಕಣ್ಣು ಮುಚ್ಚಿ ದೀರ್ಘಶ್ವಾಸ ತೆಗೆದುಕೊಂಡವನು, ಅಬ್ಬಾ, ಅಂತೂ ಮಾತಾಡುದ್ಯಲ್ಲ, ನನ್ನ ಫೈಟಿಂಗ್ ಪಾರ್ಟ್ನರ್ ಎಲ್ಲಿ ಮಿಸ್ಸಾಗಿಬಿಡುತ್ತಾಳೋ ಅಂತ ಭಯವಾಗಿತ್ತು ಎಂದೆ. ಥು, ಸ್ವಲ್ಪನೂ ನಾಚಿಕೆಮಾನ ಮರ್ಯಾದೆ ಅನ್ನೋದೇ ಇಲ್ಲ ನಿಮಗೆ, ಎಲ್ಲಿ ಹೋದರೂ ಬೇತಾಳದ ತರಹ ಹಿಂದೆ ಬಂದು ಹಿಂಸೆ ಕೊಡುತ್ತೀರಾ ಎಂದಳು. ನೀನು ಇವತ್ತು ನನ್ನನ್ನು ಉರಿಸಿದ್ದು ಕಡಿಮೆನಾ? ಈಗ ನನ್ನ ಕಣ್ಣಲ್ಲೂ ಕೋಪ ಇಣಿಕುಕಿತ್ತು. ಮುಂದೆ ಜರುಗುವ 3ನೇ ಮಹಾಯುದ್ಧವನ್ನು ತಪ್ಪಿಸಲು ಸಿರಿಯ ತಂದೆ ನನ್ನ ರಸಿ ಬಂದರು. ವಿಭೋದ್, ಇಲ್ಲೇನ್ ಮಾಡ್ತಾ ಇದ್ಯಾ? ನಿನಗೆ ನನ್ನ ಅಳಿಯನನ್ನು ನೋಡಿಲ್ಲ, ಬಾ ಮೀಟ್ ಮಾಡಿಸ್ತೀನಿ ಎಂದರು. ಅವರ ಮಾತಿಗೆ ಇಲ್ಲ ಎನ್ನಲಾಗದೆ, ಯಾ ಶೋರ್, ನಡೀರಿ ಅಂಕಲ್ ಎಂದು ಅವರ ಜೊತೆ ನಡೆದೆ. ದೃಷ್ಟಿ ಮಾತ್ರ ಹುಬ್ಬು ಬೆಸೆದು ನನ್ನನ್ನೇ ನೋಡುತ್ತಿದ್ದ ಅವಳತ್ತ. ಸಿರಿಯ ತಂದೆ ಹುಡುಗನ ರೂಮಿಗೆ ಕರೆದು ತಂದರು. ದೀಪಕ್, ಇವರು ಸಿರಿ ಕೆಲಸ ಮಾಡುತ್ತಿರುವ ಕಂಪನಿಯ ಓನರ್ ವಿಭೋದ್ ತ್ರಿನೇಡಿ ಎಂದು ನನ್ನನ್ನು ದೀಪಕ್ಗೆ ಪರಿಚಯಿಸಿದರು. ಹಾಯ್, ಐ ಆಮ್ ದೀಪಕ್ ಎಂದು ನಗುತ್ತಾ ನನ್ನತ್ತ ಕೈಚಾಚಿದ. ನೀಳಕಾಯದ ಯುವಕ, ನೀಟಾಗಿ ಟ್ರಿಮ್ ಮಾಡಿದ್ದ ಗಡ್ಡ, ಜೆಲ್ ಹಾಕಿ ಒಪ್ಪಗೊಳಿಸಿದ್ದ ಕೂದಲು, ಸಿರಿಗೆ ಪರ್ಫೆಕ್ಟ್ ಜೋಡಿ ಎನಿಸಿತು. ನಾನು ಮಂದಹಾಸ ಬೀರುತ್ತಾ ಅವನ ಕೈ ಕುಲುಕಿದೆ. ಓಕೆ, ನೀವಿಬ್ರು ಮಾತಾಡ್ತಾ ಇರಿ, ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ, ಶಾಮಿಯಾನಡವರು ಬಂದಿದ್ದಾರೆ ನೋಡಬೇಕು ಎಂದು ಸಿರಿಯ ತಂದೆ ಅಲ್ಲಿಂದ ಹೊರ ಹೋದರು. ದೆನ್ ವಾಟ್ಸಪ್ ಎಂದು ಅವನ ಹೆಗಲ ಸುತ್ತ ಕೈಯಿಟ್ಟೆ. ಅವನದ್ದು ಕೇವಲ ಮುಗುಲುನಗೆ. ಹೌದು, ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಕೇಳಿದೆ. ಅರೇಂಜ್ ಮ್ಯಾರೇಜ್, ಆದರೆ ಸಿರಿ ನೋಡಿದ ಮೇಲೆ ಅನ್ನಿಸಿತು, ಸಿರಿ ನನಗೆ ಮೊದಲೇ ಯಾಕೆ ಸಿಗಬಾರದು ಅಂತ. ಲವ್ ಮಾಡಿ ಮದುವೆ ಆಗಬಹುದಿತ್ತು, ನಗು ಹೇಳಿದ. ಹೋಗ್ಲಿ ಬಿಡಿ, ಮದುವೆ ಆದ ಮೇಲೆ ಸಾಯೋ ತನಕ ಲವ್ ಮಾಡ್ತಾನೇ ಇರಬಹುದು ಎಂದೆ. ಕಡಿಮೆ ಸಮಯದಲ್ಲಿಯೇ ಅವನು ನನಗೆ ಬಹಳಮೇ ಆತ್ಮೀಯನಾಗಿ ಬಿಟ್ಟಿದ್ದ. ಹಾ, ಅದು ನಿಜಾನೇ, ಮತ್ತೆ ನೀವೊಬ್ರೇ ಬಂದಿದ್ದೀರಾ, ನಿಮ್ಮ ವೈಫ್ ಬಂದಿಲ್ವಾ ಎಂದ. ಅಯ್ಯೋ, ನಿಮಗೆ ಕಣ್ಣಿಗೆ ನಾನು ಮದುವೆಯಾಗಿ 3 ಮಕ್ಕಳಿರೋ ಅಂಕಲ್ ತರ ಕಾಣುತ್ತಿದ್ದೀನಾ ಎಂದೆ. ಅವನು ನಾಲಿಗೆ ಕಚ್ಚಿಕೊಳ್ಳುತ್ತಾ, ಸಾರಿ, ನೀವು ಹೇಳಿದ್ದು ಅನುಭವದ ಮಾತೇನೋ ಅನ್ಕೊಂಡೆ ಎಂದ. ಓ ಗಾಡ್, ಇಲ್ಲಪ್ಪ, ನನಗೆ ಮದುವೆ ಆಗಿಲ್ಲ, ಸಹಜವಾಗಿ ಹೇಳಿದೆ. ಪರವಾಗಿಲ್ಲ ಬಿಡಿ, ಮದುವೆಯಲ್ಲಿ ಬ್ಯೂಟಿಫುಲ್ ಹುಡುಗಿಯರಿಗೆ ಏನು ಬರಣ? ನಿಮಗೂ ಮ್ಯಾಚ್ ಆಗುವಂಥ ಹುಡುಗಿ ಇಲ್ಲಿಯೇ ಸಿಕ್ಕರೂ ಸಿಗಬಹುದು. ಆದರೆ ನಾನು ನೋಡಿ, ಮೃಷ್ಟಾನ್ನ ಭೋಜನ ಕಣ್ಮುಂದೆ ಇದ್ದರೂ ಉಪವಾಸ ಎಂದು ಬೇಸರದಿಂದ ಹೇಳಿದ. ಏನು? ನನಗೆ ಅರ್ಥವಾಗಲಿಲ್ಲ, ಕೇಳಿದೆ. ಹಾ, 2 ದಿನ ಆಯಿತು ನಮ್ ಹುಡುಗಿನ ನೋಡಿ. ಮಂಟಪ ಹತ್ತೋವರೆಗೂ ಮುಖ ನೋಡಬಾರದಂತೆ ಏನೋ ಶಾಸ್ತ್ರ ಪದ್ಧತಿ ಅಂತ ಹೇಳಿದ್ರು. ಕಮಾನ್ ಮ್ಯಾನ್, 2 ದಿನನೇ ಇದೆಯಾ? ನಾಳೆ ತನಕ ವೆಯ್ಟ್ ಮಾಡೋದು ಏನು ಕಷ್ಟ? ನಮ್ಮ ದೊಡ್ಡವರಿಗಂತೂ ನಾವು ಹೇಳೋಕಾಗಲ್ಲ, ಪದ್ಧತಿ ಮುರಿದರೆ ಅಪಶಕುನ ಆಗುತ್ತೆ, ನಾನು ಹಾಗೂ ಸಿರಿ ಒಂದೇ ರೂಮಿನಲ್ಲಿದ್ದೆವು. ಶಾಸ್ತ್ರಗಳಲ್ಲಿ ಪಾಲ್ಗೊಂಡಿದ್ದರಿಂದ ಅವಳಿಗೂ ಸುಸ್ತಾಗಿತ್ತು. ಕನ್ನಡಿಯ ಮುಂದೆ ನಿಂತು ಕಿವಿಯೋಲೆಯನ್ನು ತೆಗೆಯುತ್ತಾ, ಪ್ರಜ್ಞಾ, ನೀನು ಮಾತಿಗೆ ತಪ್ಪಿದೆ, ಐ ಫೆಲ್ಟ್ ಬ್ಯಾಡ್ ಎಂದಳು. ಅವಳು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ನನಗೆ ತಕ್ಷಣಕ್ಕೆ ಅರ್ಥವಾಗಲಿಲ್ಲ. ನಾನಾ? ಯಾವ ಮಾತು ಸಿರಿ? ತಲೆ ಕೆರೆದುಕೊಂಡುತ್ತಾ ಕೇಳಿದೆ. ಸೊಂಟದ್ಮೇಲೆ ಕೈಯಿಟ್ಟು, ನೋಡು, ಯಾವ ಮಾತು ಅನ್ನೋದನ್ನು ಮರ್ತುಬಿಟ್ಟಿದ್ಯಾ. ನನ್ನ ಹುಡುಗನ್ನ ನಾಳೆ ಒಳಗೆ ಮೀಟ್ ಮಾಡಿಸ್ತೀನಿ ಅಂದಿದ್ದೆ, ಇವತ್ತಿನ ದಿನಾನೇ ಮುಗ್ದೋಯ್ತು ಕೆನ್ನೆ ಉಬ್ಬಿಸಿ ಹೇಳಿದಳು. ಆಗಲೇ ನನಗೂ ನೆನಪಾಗಿದ್ದು. ಉಗುರು ಕಚ್ಚುತ್ತಾ ಯೋಚಿಸತೊಡಗಿದೆ. ಏನ್ ಯೋಚನೆ ಮಾಡ್ತಿದ್ಯಾ? ಸುಮ್ನೆ ಏನೇನೋ ಆಸೆ ಹುಡ್ಸ್ಬಿಟ್ಟೆ ನೀನು ಎಂದಳು. ಕೂಲ್ ಸಿರಿ, ಇವತ್ತಿನ ದಿನ ಏನೋ ಮುಗೀತು, ಆದ್ರೆ ರಾತ್ರಿ ಮುಗಿದಿಲ್ವಲ್ಲಾ ಎಂದೆ. ಅವಳು ಅರ್ಥವಾಗದಂತೆ ಕಣ್ಬಿಡುತ್ತಾ ನನ್ನನ್ನೇ ನೋಡತೊಡಗಿದಳು. ಎಲ್ರೂ ಎದ್ದಿದ್ದಾಗ ತಾನೇ ಮೀಟ್ ಮಾಡಕ್ ಬಿಡಲ್ಲ, ಎಲ್ರೂ ಮಲಗಿದ್ಮೇಲೆ ಮೀಟ್ ಮಾಡಿದ್ರಾಯ್ತು, ಏನಂತ್ಯ ನಕ್ಕು ಹುಬ್ಬು ಕುಣಿಸಿದೆ. ಆದ್ರೆ ಹೇಗೆ ಎಂದಳು. ಅದೆಲ್ಲ ಬಿಡು, ಹುಡುಗನ್ ರೂಮ್ ಎಲ್ಲಿರೋದು ಹೇಳು ಎಂದೆ. ಮೇಲ್ಗಡೆ 3ನೇ ರೂಮ್. ಅವಳು ಹೇಳಿದ ಕೂಡಲೇ ಒಂದು ಕಿರುನಗೆ ಬೀರಿ ಮೇಲ್ಮಹಡಿಗೆ ಓಡಿದೆ. ನಾನು ಅಲ್ಲಿ ತಲುಪುವುದಕ್ಕೂ ವಿಬೋಧ್ ಹುಡುಗನ ರೂಮಿಲಿಂದ ಆಚೆ ಬರುವುದಕ್ಕೂ ಸರಿಹೋಯಿತು. ಏದುಸಿರು ಬಿಡುತ್ತಾ ನಿಂತಿದ್ದ ನನ್ನನ್ನು ಕಂಡು, ಏನ್ ಮೇಡಮ್, ನನ್ನನ್ನೇ ಫಾಲೋ ಮಾಡ್ತಿದ್ದೀರಾ ಅನ್ಸುತ್ತೆ ಎಂದು ಕುಹಕವಾಗಿ ಹೇಳಿದ. ಥು, ನನಗೇನು ಮಾಡಕ್ಕೆಲ್ಸ ಇಲ್ವಾ? ಈ ದರಿದ್ರದವನನ್ನು ನಾನ್ ಫಾಲೋ ಮಾಡ್ತೀನಂತೆ. ಕನಸು ಕಾಣುವುದಕ್ಕೂ ಒಂದು ಇತಿಮಿತಿ ಇರುತ್ತೆ. ಬೇಕೆಂದೇ ಮತ್ತೊಬ್ಬರನ್ನು ಹಿಂದೆ ಸುತ್ತುತ್ತಾ ಅವರಿಗೆ ತೊಂದರೆ ಕೊಡುವ ಕೆಟ್ಟ ಚಾಳಿ ನನಗಿಲ್ಲ ಎಂದೆ. ಅಂದ್ರೆ ಏನು? ನಿನ್ ಮಾತಿನರ್ಥ ಆ ಕೆಟ್ಟ ಚಾಳಿ ನನಗಿದೆ ಅಂತಾನಾ? ಕೈಕಟ್ಟಿ ಕೇಳಿದ. ಅಯ್ಯೋ, ನಾನೆಲ್ಲಿ ಹಾಗೆ ಹೇಳಿದೆ? ಮೊಬೈಲ್ ಕಳ್ಳ ಅಂದ್ರೆ ಜೇಬ್ ಮುಟ್ಟಿ ನೋಡ್ಕೊಂಡ್ರಂತೆ ಎಂದು ಅವನನ್ನು ಅಣುಕಿಸಿದೆ. ಅತಿಯಾಯ್ತು ನಿಂದು. ಅನಾವಶ್ಯಕವಾಗಿ ನನ್ ಕಣ್ಮುಂದೆ ಕಾಣಿಸ್ಕೊಳ್ಬೇಡ. ನನಗ್ ಕೋಪ ಬಂದ್ರೆ ಮದ್ವೆ ಮನೆ ಅಂತಾನೂ ನೋಡೋದಿಲ್ಲ, ಹುಷಾರ್. ತೋರು ಬೆರಳು ತೋರಿಸಿ ನನ್ನನ್ನು ಎಚ್ಚರಿಸಿ ಅಲ್ಲಿಂದ ಹೊರಡುತ್ತಿದ್ದವನನ್ನು ತಡೆದೆ. ನಿಂತ್ಕೊಳ್ಳಿ, ನೀವು ಹುಡುಗನ್ ರೂಮಲ್ಲಿ ಏನ್ ಮಾಡ್ತಾ ಇದ್ರಿ ಎಂದೆ.
ಹಾ, ಕುಂಟೆಬಿಲ್ಲೆ ಆಡೋಣ ಬಾ ಅಂತ ಕರೆದಿದ್ದ, ಅದಕ್ ಹೋಗಿದ್ದ ಎಂದ. ಥು, ಇವನ ಬಗ್ಗೆ ಗೊತ್ತಿದ್ದು ಇವನನ್ನು ಪ್ರಶ್ನಿಸುತ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನೇರ ನೇರ ವಿಷಯಕ್ಕೆ ಬರೋದು ಒಳ್ಳೇದು. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಎಂದೆ. ಅವನು ಮಾಡ್ತಾನೆ ಎಂಬ ನಂಬಿಕೆ ಇಲ್ಲ, ಆದ್ರೂ ಪ್ರಯತ್ನಿಸಿದೆ. ಅಬ್ಬಾ, ಮಹಾರಾಣಿಯವರಿಗೆ ನನ್ನಿಂದ ಸಹಾಯನಾ? ಏನದು? ಇವನಿಗೆ ವ್ಯಂಗ್ಯವಾಡದಿದ್ದರೆ ತಿಂದ ಅನ್ನ ಜೀರ್ಣವಾಗುವುದಿಲ್ಲ. ಅದು ಹಡ್ಗ ಹುಡುಗಿ ಮಂಟಪ ಹತ್ತೋ ತನಕ ಒಬ್ರನ್ನೊಬ್ರು ನೋಡೋ ಹಾಗಿಲ್ವಂತೆ, ಆದ್ರೆ ಸಿರಿ ಅವರನ್ನ ಮೀಟ್ ಮಾಡ್ಬೇಕು ಅಂತಿದ್ದಾಳೆ. ಸೊ ನಿಮ್ಮ ಕೈಯಲ್ಲಾದ್ರೆ ಆ ಹುಡ್ಗನ್ನ ರಾತ್ರಿ ಟೆರೇಸ್ ಮೇಲೆ ಕರ್ಕೊಂಡ್ ಬರ್ತೀರಾ? ಕೇಳಿದೆ. ನಿನಗೇನ್ ತಲೆ ಕೆಟ್ಟಿದ್ಯಾ? ಯಾರ್ಗಾದ್ರೂ ಗೊತ್ತಾದ್ರೆ ಅತಿಥಿಯಾಗಿ ಬಂದಿದ್ದೀವಿ, ಆಮೇಲೆ ನಮ್ ತಿಥಿ ಮಾಡ್ತಾರಷ್ಟೇ ಎಂದ. ಹಾಗೇನೂ ಆಗಲ್ಲ. ಸದ್ಯ ನೀವು ಯಾರ್ ಮುಂದೇನೂ ಬಾಯಿ ಬಿಡದಿದ್ದರೆ ಸಾಕು. ಈಗ ಹೆಲ್ಪ್ ಮಾಡ್ತೀರಾ ಇಲ್ವಾ ಅಷ್ಟೇಳಿ ಎಂದೆ. ಗಲ್ಲದ್ಮೇಲೆ ಕೈಯಿಟ್ಟು ಯೋಚಿಸಿದವನು, ಓಕೆ, ಬಟ್ ಈಗ 8 ಗಂಟೆ, ಎಲ್ಲ ಮಲಗಿದ ಮೇಲೆ ಕರ್ಕೊಂಡ್ಬರ್ತೀನಿ ಎಂದವನು ಅಲ್ಲಿಂದ ಸರಿದು ಹೋದ. ಅಬ್ಬಾ, ಆ ರೆಡಿ ಡೈನೋಸರ್ ಮೊದಲೇ ಬಾರಿ ನನ್ ಮಾತ್ ಕೇಳ್ತಿದ್ದಾನೆ.